ಬಾಲಿವುಡ್ ಸಿನಿಮಾ ಇಂಡಸ್ಟ್ರಿ ಸೌತ್ ಸಿನಿಮಾ ಇಂಡಸ್ಟ್ರಿಯನ್ನು ತುಂಬ ಕೀಳಾಗಿ ಅಂದರೆ ತುಂಬ ಕೆಟ್ಟದಾಗಿ ನಡೆಸ್ಕೊತಾ ಇದೆ. ಇಡ್ಲಿ ಸಾಂಬಾರ್ ರಾಮ್ ಚರಣ್ ಎನ್ನುವ ಪದವನ್ನು ಬಳಸಿ ಕರೆಯುವ ಮೂಲಕ ಅವರಿಗೆ ಅವಮಾನ ಮಾಡಿದ್ದಾರೆ. ಈ ಬಾಲಿವುಡ್ ಮಂದಿ ಇವತ್ತಿಗೂ ಬುದ್ಧಿ ಕಲ್ತಿಲ್ಲ ಅಂತ ಕಾಣಿಸುತ್ತೆ. ಇನ್ನೊಬ್ಬ ನಟನನ್ನು ಹೇಗೆ ಕರಿಬೇಕು, ಹೇಗೆ ರೆಸ್ಪೆಕ್ಟ್ ಮಾಡಬೇಕು ಅನ್ನೋದು ಇವತ್ತಿಗೂ ಕಲ್ತ್ಕೊಂಡಿಲ್ಲ ಅಂತಂದರೆ, ಇಂಡಸ್ಟ್ರಿಗೆ ಬಂದು ಇಷ್ಟು ವರ್ಷಗಳಾದರೂ ಕೂಡ ಇವತ್ತಿಗೂ ಕಲ್ತ್ಕೊಂಡಿಲ್ಲ ಅಂತಂದರೆ ಅದಕ್ಕೇನು ಹೇಳಬೇಕು ಅಂತ ಗೊತ್ತಾಗ್ತಿಲ್ಲ. ಈ ಶಾರುಖ್ ಖಾನ್ ಅವರ ಈ ಥರ ಸ್ಟೇಟ್ಮೆಂಟ್ಗಳು ಇದೇ ಮೊದಲಲ್ಲ, ಇದೇ ಕೊನೆ ಆಗುತ್ತೆ ಅಂತ ಕೂಡ ನಾನು ಅನ್ಕೊಳ್ಳಲ್ಲ. ಯಾರಿಗೂ ಸಿನಿಮಾ ಮಾಡೋ ತಾಕತ್ತಿಲ್ಲ, ಆ ತರಹ ನಿರ್ಮಾಪಕ ಅಷ್ಟೊಂದು ದುಡ್ಡಿರೋನು ಯಾರೂ ಹುಟ್ಟಿಲ್ಲ. ಹಂಗೇನಾದ್ರು ಹಾಕ್ಕೊಂಡ್ರೆ ಒಂದು ಚಡ್ಡಿ ಬನಿನ ಕೂಡ ಅವ್ನು ಮಾರ್ಕೊಂಡ್ಬಿಡ್ಬೇಕಾಗತ್ತೆ. ಅಂಬಾನಿ ಅವರು ಅವರ ಮಗನ ಮದುವೆಯಲ್ಲಿ ಈ 3 ಜನ ಖಾನ್ಗಳನ್ನು ಸ್ಟೇಜ್ ಮೇಲೆ ಕರೆಸಿ ಅವರ ಚಡ್ಡಿ ಬನೀನ್ ಒದ್ದೆ ಆಗುವ ರೀತಿ ಸ್ಟೇಜ್ ಮೇಲೆ ಡ್ಯಾನ್ಸ್ ಮಾಡಿಸಿದ್ದಾರೆ. ಕಷ್ಟಪಟ್ಟು ತಗೊಂಡಿರೋ ಚಿನ್ನನ ಕಡಿಮೆ ಬೆಲೆಗೆ ಮಾರೋಕ್ಕಾಗತ್ತಾ? ಒಳ್ಳೆ ಬೆಲೆ ಸಿಗೋ ಕಡೆ ಮಾರಬೇಕು. ಇಷ್ಟು ಕಡಿಮೆ ಚಿನ್ನಕ್ಕೆ ಅಧಿಕ ಬೆಲೆ ಕೊಡೋದು ಅಭಯ ಗೋಲ್ಡ್ ಬಯರ್ಸ್ ಮಾತ್ರ. ಹಾಯ್, ಎಲ್ರಿಗೂ ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ಸ್ಪೀಡ್ ಪ್ಲಸ್ ಕರ್ನಾಟಕ. ನಾನು ನಿಮ್ಮ ಮಂಜು ಗೌಡ. ಸಿನಿಮಾ ರಂಗದಲ್ಲಿ ಕಳೆದ 2 ದಿನಗಳಿಂದ, ಅಂದರೆ ಮೊನ್ನೆ ರಾತ್ರಿ ನಡೆದಂತಹ ಕಾರ್ಯಕ್ರಮದ ವಿಚಾರವಾಗಿ ಒಂದಷ್ಟು ಟೀಕೆಗಳು, ಒಂದಷ್ಟು ಆರೋಪಗಳು ಶಾರುಖ್ ಖಾನ್ ಅವರ ಮೇಲೆ ಕೇಳಿಬರ್ತಾ ಇದೆ. ಶಾರುಖ್ ಖಾನ್ ಅವರ ಹೆಸರನ್ನ ಹೇಳಿದ ತಕ್ಷಣ ಯಾವ ವಿಚಾರ ಇರ್ಬೋದು ಅಂತ ನೀವು ಅನ್ಕೋಬೋದು. ಹೌದು, ಶಾರುಖ್ ಖಾನ್ ಅವರು ಮೊನ್ನೆ ಅಂಬಾನಿ ಪುತ್ರನ ವಿವಾಹ ಮಹೋತ್ಸವದ ಕಾರ್ಯಕ್ರಮದಲ್ಲಿ ಸ್ಟೇಜ್ ಮೇಲೆ ರಾಮ್ ಚರಣ್, ಅಂದರೆ ತೆಲುಗಿನ ಖ್ಯಾತ ನಟ ಮಗಧೀರ, RRR ಈ ತರಹದ ಸಿನಿಮಾಗಳ ಮೂಲಕ ಹೆಸರುವಾಸಿಯನ್ನು ಪಡೆದಿರುವಂತಹ ನಟ ಚಿರಂಜೀವಿ ಅವರ ಪುತ್ರ ರಾಮ್ ಚರಣ್ ಅವರನ್ನು ವೇದಿಕೆ ಮೇಲೆ ಕರಿಬೇಕಾದ್ರೆ ಇಡ್ಲಿ ಸಾಂಬಾರ್ ರಾಮ್ ಚರಣ್ ಎನ್ನುವ ಪದವನ್ನು ಬಳಸಿ ಕರೆಯುವ ಮೂಲಕ ಅವರಿಗೆ ಅವಮಾನ ಮಾಡಿದ್ದಾರೆ. ಈ ವಿಚಾರ ಇಷ್ಟೊಂದು ಚರ್ಚೆ ಆಗೋದಕ್ಕೆ ಕಾರಣ ಏನಪ್ಪ ಅಂತಂದರೆ, ಉಪಾಸನಾ ಅವರಿದ್ದಾರಲ್ಲ, ಅಂದರೆ ರಾಮ್ ಚರಣ್ ಅವರ ಪತ್ನಿ, ಅವರ ಮೇಕಪ್ ಮೆನ್ ಮಾಡಿರುವ ಒಂದು ಟ್ವೀಟ್ ಇದಕ್ಕೆಲ್ಲ ಕಾರಣ. ಆ ಟ್ವೀಟ್ನಲ್ಲಿ ಅವರು ರಾಮ್ ಚರಣ್ ಅವರಿಗೆ ಅವಮಾನ ಮಾಡಿದ ಶಾರುಖ್ ಖಾನ್ ಎನ್ನುವ ರೀತಿಯಲ್ಲಿ ಬರೆದುಕೊಂಡಿದ್ದಾರೆ. ಇದು ಇವಾಗ ರಾಮ್ ಚರಣ್ ಅವರ ಅಭಿಮಾನಿಗಳಿಗೆ, ಅದರಲ್ಲೂ ಸೌತ್ ಇಂಡಿಯಾದ ಕೆಲವು ಸಿನಿಮಾ ಅಭಿಮಾನಿಗಳಿಗೆ ನೋವನ್ನು ಉಂಟು ಮಾಡಿದೆ ಅಂತ ಹೇಳಲಾಗ್ತಾ ಇದೆ. ಬಾಲಿವುಡ್ನವರು ಈ ತರಹದ ತಪ್ಪುಗಳನ್ನು ಮಾಡೋದು, ಈ ಥರ ಬಾಯಿ ತಪ್ಪಿ ಮಾತಾಡೋದು, ಬೇರೆಯವರ ಭಾವನೆಗಳಿಗೆ ಧಕ್ಕೆ ತರೋದು, ಬೇರೆಯವರನ್ನು ಹೀಯಾಳಿಸೋದು, ನೆಪೋಟಿಸಮ್ ಮಾಡೋದು, ಅದು ಇವತ್ತು ನೆನೆದಲ್ಲ, ಮುಂಚೆಯಿಂದಲೂ ನಡ್ಕೊಂಡು ಬಂದಿದೆ. ಅದರಲ್ಲೂ ಬಾಲಿವುಡ್ ಸಿನಿಮಾ ಇಂಡಸ್ಟ್ರಿ ಸೌತ್ ಸಿನಿಮಾ ಇಂಡಸ್ಟ್ರಿಯನ್ನು ತುಂಬ ಕೀಳಾಗಿ ಅಂದರೆ ತುಂಬ ಕೆಟ್ಟದಾಗಿ ನಡೆಸ್ಕೊತಾ ಇದ್ರು. ಫಾರ್ ಎಕ್ಸಾಂಪಲ್ ಹೇಳಬೇಕು ಅಂತಂದರೆ, ಈ ಥರ ಸೈಮಾದಂತಹ ದೊಡ್ಡ ದೊಡ್ಡ ಅವಾರ್ಡ್ ಫಂಕ್ಷನ್ಗಳು ನಡೆದಾಗ ಬಾಲಿವುಡ್ನ ಸೆಲೆಬ್ರಿಟಿಗಳು ಬರ್ತಾರೆ ಅಂತ ಹೇಳಿದ್ರೆ ಅವರಿಗೆ ದೊಡ್ಡ ದೊಡ್ಡ ಕಾರ್ಗಳು, ಬೆನ್ಸ್, ರೇಂಜ್ ರೋವರ್, BMW ಈ ತರಹದ ದೊಡ್ಡ ದೊಡ್ಡ ಕಾರ್ಗಳನ್ನು ಕಳಿಸ್ತಾ ಇದ್ರು. ಆದರೆ ಸೌತ್ ಇಂಡಿಯಾದಿಂದ ಯಾರಾದರೂ ಒಂದಷ್ಟು ನಟರು ಹೋಗ್ತಾರೆ ಅಂತ ಹೇಳಿದ್ರೆ ಅವರಿಗೆ ಆ ಥರ ಅದ್ದೂರಿ ವೆಲ್ಕಮ್ ಇರ್ತಿರಲಿಲ್ಲ. ನಾರ್ಮಲ್ಲಾಗಿ ಯಾವುದೋ ಒಂದು ಕ್ಯಾಬಲ್ಲೋ ಯಾವುದೋ ಒಂದು ನಾರ್ಮಲ್ ಕಾರ್ನಲ್ಲೋ ಅವ್ರನ್ನ ಕರ್ಕೊಂಬರುವಂತಹ ಕೆಲಸಗಳಾಗ್ತಿತ್ತು. ಈ ತರಹ ಬಾಲಿವುಡ್ನವ್ರನ್ನ ನೋಡ್ಕೋತಾ ಇದ್ರು, ಸೌತ್ ಇಂಡಿಯಾದವ್ರನ್ನ ಇಷ್ಟೊಂದು ಕೀಳು ಮಟ್ಟಕ್ಕೆ ಟ್ರೀಟ್ ಮಾಡ್ತಿದ್ದು ಎಲ್ರಿಗೂ ಗೊತ್ತಿರೋ ವಿಚಾರ. ಆದರೆ ಸೌತ್ ಇಂಡಿಯಾದ ಸಿನಿಮಾಗಳು ಯಾವಾಗ ಬಾಲಿವುಡ್ನ ಡಾಮಿನೇಟ್ ಮಾಡಿ, ಬಾಲಿವುಡ್ನ ಸಿನಿಮಾಗಳು ಮಕಾಡೆ ಮಲ್ಕೊಂಡು ಸೌತ್ ಇಂಡಿಯಾದ ಸಿನಿಮಾಗಳು ಬಾಲಿವುಡ್ನ ಸಿನಿಮಾಗಳಿಗಿಂತ ಯಾವುದರಲ್ಲೂ ಕಮ್ಮಿ ಇಲ್ಲ ಎನ್ನುವ ಮಟ್ಟಕ್ಕೆ ಜನರನ್ನು ರೀಚ್ ಆಗೋದಕ್ಕೆ ಸ್ಟಾರ್ಟ್ ಆಯಿತು, ಕಲೆಕ್ಷನ್ ಮಾಡೋದಕ್ಕೆ ಸ್ಟಾರ್ಟ್ ಆಯಿತು. ಅದರಲ್ಲೂ ಬಾಲಿವುಡ್ ಪ್ರೇಕ್ಷಕನ ಬಾಯಲ್ಲಿ ಸೌತ್ ಇಂಡಿಯಾದ ಸಿನಿಮಾಗಳು ಯಾವಾಗ ಬರೋದಕ್ಕೆ ಸ್ಟಾರ್ಟ್ ಆಯಿತು ಆವಾಗ ಗೊತ್ತಾಗೋಯ್ತು ಅವರಿಗೆ ಸೌತ್ ಇಂಡಿಯಾದ ತಾಕತ್ತು ಏನು ಅಂತ. ಅದಾದಮೇಲೆ ಎಲ್ಲ ಅವಾರ್ಡ್ ಫಂಕ್ಷನ್ಗಳಲ್ಲೂ, ಬಾಲಿವುಡ್ ಮಾಧ್ಯಮಗಳಲ್ಲೂ, ಬಾಲಿವುಡ್ ವೀಕ್ಷಕರ ಬಾಯಲ್ಲೂ ಸೌತ್ ಇಂಡಿಯಾದ ಸ್ಟಾರ್ಗಳ ಹೆಸರು ಹೇಳೋದಕ್ಕೆ ಸ್ಟಾರ್ಟ್ ಆಯಿತು. ಅದಕ್ಕೆ ನಮ್ಮ KGF ಸಿನಿಮಾ ಹೊರತಾಗಿಲ್ಲ, ನಮ್ಮ ಕಾಂತಾರ ಸಿನಿಮಾ ಕೂಡ ಹೊರತಾಗಿಲ್ಲ. ಆದರೂ ಕೂಡ ಈ ಬಾಲಿವುಡ್ ಮಂದಿ ಇವತ್ತಿಗೂ ಬುದ್ಧಿ ಕಲ್ತಿಲ್ಲ ಅಂತ ಕಾಣಿಸುತ್ತೆ. ಇದೇ ಶಾರುಖ್ ಖಾನು ಅಟ್ಟರ್ ಫ್ಲಾಪ್ ಸಿನಿಮಾಗಳನ್ನು ಕೊಟ್ಕೊಂಡು ಬ್ಯಾಕ್ ಟು ಬ್ಯಾಕ್ ಫ್ಲಾಪ್ ಸಿನಿಮಾಗಳನ್ನ ಕೊಡ್ತಾ ಇರುವಂಥ ಸಂದರ್ಭದಲ್ಲಿ ಈ ಶಾರುಖ್ ಖಾನ್ನ ಮೇಲೆತ್ತೋದಕ್ಕೆ, ಶಾರುಖ್ ಖಾನ್ಗೆ ಒಂದು ಒಳ್ಳೆ ಕಥೆ ಮಾಡಿ ಸಿನಿಮಾ ಮಾಡೋದಕ್ಕೆ ಬೇಕಾಗಿದ್ದು ಅಟ್ಲಿ ಅಂತಹ ಸೌತ್ ಇಂಡಿಯಾದ ಒಬ್ಬ ಸ್ಟಾರ್ ನಿರ್ದೇಶಕ. ಹೀಗೆ ನಿಧಾನಕ್ಕೆ ಡೇ ಬೈ ಡೇ ಬಾಲಿವುಡ್ನವರು ಸೌತ್ ಇಂಡಿಯಾದ ಮೇಲೆ ಡಿಪೆಂಡ್ ಆಗಿದ್ದಾರೆ. ಅನಿಮಲ್, ರಣಬೀರ್ ಕಪೂರ್ ಅವರು ಅಭಿನಯ ಮಾಡಿದಂತಹ ಸೂಪರ್ ಹಿಟ್ ಸಿನಿಮಾ ಅನಿಮಲ್ ಯಾರು ನಿರ್ದೇಶಕ? ಸೌತ್ ಇಂಡಿಯಾದ ನಿರ್ದೇಶಕ. ಈಗ ನಿಧಾನಕ್ಕೆ ನಮ್ಮೇಲೆ ಡಿಪೆಂಡ್ ಆಗ್ತಾ ಬರ್ತಿದ್ದಾರೆ. ಆದರೂ ಕೂಡ ಇವರ ಗಾಂಚಾಲಿ ಇನ್ನೂ ಕಮ್ಮಿ ಆಗಿಲ್ಲ ಅಂತಂದರೆ, ಅಂದರೆ ಒಬ್ಬ ಸೂಪರ್ ಸ್ಟಾರ್ ನಟ, ಆತ ಕೂಡ ಶಾರುಖ್ ಖಾನ್ ಕೂಡ ಒಬ್ಬ ಸೂಪರ್ ಸ್ಟಾರ್ ನಟ, ಇನ್ನೊಬ್ಬ ನಟನನ್ನು ಹೇಗೆ ಕರಿಬೇಕು, ಹೇಗೆ ರೆಸ್ಪೆಕ್ಟ್ ಮಾಡಬೇಕು ಅನ್ನೋದು ಇವತ್ತಿಗೂ ಕಲ್ತ್ಕೊಂಡಿಲ್ಲ ಅಂತಂದರೆ, ಇಂಡಸ್ಟ್ರಿಗೆ ಬಂದು ಇಷ್ಟು ವರ್ಷಗಳಾದರೂ ಕೂಡ ಇವತ್ತಿಗೂ ಕಲ್ತ್ಕೊಂಡಿಲ್ಲ ಅಂತಂದರೆ ಅದಕ್ಕೇನು ಹೇಳಬೇಕು ಅಂತ ಗೊತ್ತಾಗ್ತಿಲ್ಲ.
ಇದಕ್ಕೆ ರಾಮ್ ಚರಣ್ ಅವರು ಬೇಜಾರು ಮಾಡ್ಕೊಂಡಿದ್ದಾರೋ, ಕೋಪ ಮಾಡ್ಕೊಂಡಿದ್ದಾರೋ ಏನು, ಇದ್ರ ಬಗ್ಗೆ ಎಲ್ಲೂ ಸುದ್ದಿ ಇಲ್ಲ. ಆದರೆ ಉಪಾಸನಾ ಅವರ ಮೇಕಪ್ ಮನ್ ಹಾಕಿರುವ ಟ್ವೀಟ್ನ ಪ್ರಕಾರ ಅವರಿಗೆ ಅವಮಾನ ಆಗಿದೆ, ಅದು ಕೂಡ ನನಗೆ ಪರ್ಸ್ನಲ್ ಆಗಿ ಬೇಜಾರಾಗಿದೆ ಅಂತ ಉಪಾಸನಾ ಅವರ ಮೇಕಪ್ ಮನ್ ಅವರು ಟ್ವೀಟ್ ಮಾಡಿರುವಂಥದ್ದು. ಈ ಶಾರುಖ್ ಖಾನ್ ಅವರ ಈ ಥರ ಸ್ಟೇಟ್ಮೆಂಟ್ಗಳು ಇದೇ ಮೊದಲಲ್ಲ, ಇದೇ ಕೊನೆ ಆಗುತ್ತೆ ಅಂತ ಕೂಡ ನಾನು ಅಂದ್ಕೊಳ್ಳಲ್ಲ. ಈ ಹಿಂದೆ ಇದೇ ವಿಚಾರಕ್ಕೆ ಅಂಬಾನಿ ಅವರ ಮಗನ ಮದುವೆ ಕಾರ್ಯಕ್ರಮದಲ್ಲಿ ಸ್ಟೇಜ್ ಮೇಲೆ ಏನು ಶಾರುಖ್ ಖಾನ್, ಸಲ್ಮಾನ್ ಖಾನ್, ಆಮಿರ್ ಖಾನ್ ಈ 3 ಜನ ಮಾಡಿದಂತಹ ನೃತ್ಯ ಕೂಡ ಈಗ ಟ್ರೋಲ್ ಆಗ್ತದೆ. ಯಾಕೆ ಅಂತ ಹೇಳಿದ್ರೆ ಸ್ವಲ್ಪ ದಿನಗಳ ಹಿಂದೆ ನೀವು 3 ಜನ ಖಾನ್ಗಳು ಒಂದೇ ಸಿನಿಮಾದಲ್ಲಿ ಅಭಿನಯಿಸೋದು ಯಾವಾಗ ಅಂತ ಕೇಳಿದಾಗ, ಒಟ್ಟಿಗೆ ಕಾಣಿಸ್ಕೊಳ್ಳೋದು ಯಾವಾಗ ಅಂತ ಕೇಳಿದಾಗ ಶಾರುಖ್ ಖಾನ್ ಒಂದು कीटल उत्तर ಕೊಟ್ಟಿರ್ತಾರೆ. शाहरुख खान कभी तीनों एक फिल्म में देखे जा सकते हैं कभी? बेटा चड्डी बनियान बिक जाएगी तीनों को साइन करते करते. ಅಂದರೆ ನಮ್ಮ 3 ಜನನ ಹಾಕ್ಕೊಂಡು ಯಾರಾದರೂ ಯಾರಿಗೂ ಸಿನಿಮಾ ಮಾಡೋ ತಾಕತ್ತಿಲ್ಲ, ಆ ತರಹ ನಿರ್ಮಾಪಕ ಅಷ್ಟೊಂದು ದುಡ್ಡಿರೋನು ಯಾರೂ ಹುಟ್ಟಿಲ್ಲ, ಹಂಗೇನಾದ್ರು ಹಾಕ್ಕೊಂಡ್ರೆ ಅವ್ನು ಚಡ್ಡಿ ಬನಿನ ಕೂಡ ಅವ್ನು ಮಾರ್ಕೊಂಡ್ಬಿಡ್ಬೇಕಾಗತ್ತೆ ಅಂತ ಒಂದು ಸ್ಟೇಟ್ಮೆಂಟ್ ಕೊಟ್ಟಿರ್ತಾರೆ. ಆದರೆ ಅಂಬಾನಿಯವರು ಅವರ ಮಗನ ಮದುವೆಯಲ್ಲಿ ಈ 3 ಜನ ಖಾನ್ಗಳನ್ನು ಸ್ಟೇಜ್ ಮೇಲೆ ಕರೆಸಿ ಅವರ ಚಡ್ಡಿ ಬನೀನ್ ಒದ್ದೆ ಆಗುವ ರೀತಿ ಸ್ಟೇಜ್ ಮೇಲೆ ಡ್ಯಾನ್ಸ್ ಮಾಡಿಸಿದ್ದಾರೆ ಅಂತ ಒಂದು ಟ್ರೋಲ್ ಕೂಡ ಆಗ್ತಿದೆ. ಅಂದರೆ ಅದಕ್ಕೆ ಶಾರುಖ್ ಖಾನ್ ಆಡಿದಂತಹ ಉದ್ದಟತನದ ಕೆಲವು ಮಾತುಗಳಿಗೆ ಟ್ರೋಲರ್ಗಳು ಈ ವಿಡಿಯೋನ ಲಿಂಕ್ ಮಾಡಿ ಚಡ್ಡಿ ಬನೀನ್ ಮಾರ್ಕೋಬೇಕಾಗತ್ತೆ ಅಂತ ಹೇಳಿದ್ದ ಖಾನ್ ಮೂರು ಜನ ಖಾನ್ರನ್ನು ಒಂದೇ ವೇದಿಕೆ ಮೇಲೆ ನಿಲ್ಲಿಸಿ ಅವರ ಚಡ್ಡಿ ಬನೀನು ಒದ್ದೆ ಆಗುವ ರೀತಿಯಲ್ಲಿ ಕುಣಿಸಿದ ಭಾರತದ ಶ್ರೀಮಂತ ಅಂಬಾನಿ ದುಡ್ಡಿಗೆ ತಾಕತ್ತಿದೆ ಅನ್ನೋ ರೀತಿಯಲ್ಲಿ ಅವರಿಗೆ ಟ್ರೋಲ್ ಮಾಡೋ ಮೂಲಕ ಉತ್ತರವನ್ನು ಕೊಡುವ ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ. ಒಬ್ಬ ನಟನಾದವನು ಯಾವ ಥರ ಬಿಹೇವ್ ಮಾಡಬೇಕು, ಯಾವ ಥರ ಮಾತಾಡಬೇಕು ಅನ್ನೋದನ್ನು ಕಲಿತ್ಕೊಂಡ್ರೆ ಬಹಳ ಒಳ್ಳೆಯದು. ಅದು ಇನ್ನೊಬ್ಬ ನಟನ ಬಗ್ಗೆ ಮಾತನಾಡುವಾಗ, ಇನ್ನೊಬ್ಬ ನಟನನ್ನು ವೇದಿಕೆ ಮೇಲೆ ಕರೆಯುವಾಗ ಅವರಿಗೂ ಕೂಡ ಒಂದು ಅಭಿಮಾನಿ ಬಳಗ ಇರುತ್ತೆ, ಅವ್ರಿಗೂ ಅವರದ್ದೇ ಆದ ಮರ್ಯಾದೆ ಇರುತ್ತೆ. ಅವರು ಕೂಡ ಶಾರುಖ್ ಖಾನ್ ಥರನೇ ಸಾಕಷ್ಟು ಸೂಪರ್ ಡೂಪರ್ ಹಿಟ್ ಸಿನಿಮಾಗಳನ್ನು ಕೊಟ್ಟು ಫೇಮಸ್ ಆಗಿ ನೇಮು ಫೇಮು ಎಲ್ಲವನ್ನು ಪಡೆದುಕೊಂಡು ಅವರ ಬೇಸನ್ನು ಅವರು ಗಟ್ಟಿ ಮಾಡಿಕೊಂಡು ಇವತ್ತಿಗೆ ನಿಂತಿರ್ತಾರೆ ಅನ್ನೋದನ್ನು ಮರಿಬಾರ್ದು. ನಮಸ್ಕಾರ. ಬೀಟ್ ಪ್ಲಸ್ ಕರ್ನಾಟಕ.